ಎಷ್ಟೇ ಏನೇ ಮಾಡಿದ್ರು ಈಗ ಅವ್ರಿಗೆ ರಿವಾರ್ಡ್ಸ್ಗಳು ಅವಾರ್ಡ್ಸ್ಗಳೆಲ್ಲ ಇರುತ್ತೆ ಸರ್ಕಾರದಿಂದ, ಬಟ್ ರಿವಾರ್ಡ್ಸ್ಗಳು ಏನೇ ಇದ್ರೂ ಐ ಥಿಂಕ್ ದಟ್ ಈಸ್ ಒನ್ ಫೀಲ್ಡ್ ಅಥವಾ ದಟ್ ಈಸ್ ಒನ್ ಪೀಪಲ್, ಒನ್ ಸೆಟ್ ಆಫ್ ಪೀಪಲ್ ದೇ ರಿಯಲಿ ಡೋಂಟ್ ಕೇರ್. ಅಂದರೆ ಅವ್ರಿಗೇನು ರಿವಾರ್ಡ್ಸ್ ಬರ್ದೇ ಇದ್ರೂ ಕೇರ್. ನಾವು ಆ ಟೈಮಲ್ಲಿ ದೇಶ ಅಂತ ಹೊರಟೋಗ್ತೀವಲ್ಲ ಅಲ್ಲಿಗೆ. ಈಗ ನೀವು ಪತ್ರಿಕೆಯಲ್ಲಿ ನೋಡ್ತಿರಲ್ಲ ಈ ಹುಡುಗರು, ಈಗ ಮೊನ್ನೆ ತಾನೇ ಒಬ್ಬ ಕ್ಯಾಪ್ಟನ್ ಪ್ರಾಂಜಲ್ ಅಂತ ರೀಸೆಂಟಾಗಿ ಮದುವೆ ಆದವನು ಪಾಪ. ಅವ್ನ ಕೈ ಕೆಳಗೆ ಒಂದು 33 ಜನ ಹುಡುಗರು ಇದ್ದಿದ್ದು ರಜೋರಿ ಒಳಗೆ, ವೆಪನ್ ತಗೊಂಡು ಚಾರ್ಜ್ಡ್, ಇವನ್ ಇಟ್ ಕಿಲ್ಡ್ ಸೋ ಮೆನಿ ಪೀಪಲ್. ಸಂದೀಪ್ ಉನಿಕೃಷ್ಣನ್ ಇಲ್ಲಿ ಐ ವಿಲ್ ಟೇಕ್ ಕೇರ್, ಯು ಡೋಂಟ್ ಕಮ್ ಅಂತ. ಏನಂದರೆ ಇದು ನನ್ನ ದೇಶ, ಇದು ನನಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ಇಡೀ ದೇಶದಲ್ಲಿರೋ ಜನರನ್ನು ನಾನು ರಕ್ಷಿಸೋ ಜವಾಬ್ದಾರಿ ನನ್ನ ಹೆಗಲ ಮೇಲಿದೆ. ನನ್ನ ಜೀವ ಹೋದರೂ ಚಿಂತೆ ಇಲ್ಲ. ಆವಾಗ ನಾನು ಇದು ಅಶೋಕ್ ಚಕ್ರ ತಗೊಳಕ್ಕೆ ನಾನು ಮಾಡ್ತೀನಿ, ಈಗೆಲ್ಲ ಮಾಡ್ತಾರಲ್ಲ, ನಾನು ಇದು ಅವೆಲ್ಲ ಇಲ್ಲ ಪಾಪ. ಅವ್ರು ಈ ಪ್ರಪಂಚದಲ್ಲೇ ಇರೋಲ್ಲ ಅವ್ರಿಗೆ ಇದೆಲ್ಲ ಕೊಡೋವಾಗ. ಯು ರಿಯಲಿ ಬಿಕಮ್ ಇಮೋಷ್ನಲ್ ಆನ್ ದಟ್ ಒನ್. ನಮಗೆ ಈಗ ಓನ್ಲಿ ವಿ ಫೀಲ್ ದಟ್ ಆ ಟೈಮಲ್ಲಿ ದೇಶ ಅಂತ ಬಂದ್ಬಿಡುತ್ತಲ್ಲ, ಅದು ನಮ್ಗೆ ಯಾರು ಹೇಳ್ಕೊಟ್ಟಿದ್ದಲ್ಲ, ಅದು ನ್ಯಾಚುರಲ್. ಅದು ಸಂವಿಧಾನ ಓದಿರ್ತೀವಿ, ಆ ಡ್ರಿಲ್ ಸ್ಕ್ವೇರಲ್ಲಿ ನಮ್ಮ ಬೇವರು ಬಿದ್ದಿರುತ್ತೆ ಅಲ್ಲಿಗೆ, ಮತ್ತು ಎಂಥ ಮೇಧಾವಿಗಳು ಬಂದು ನಮಗೆ ಪಾಠ ಮಾಡಿಸ್ತಾರೆ ಗೊತ್ತು. KPS Gill came and took class for us. Wow. He was our teacher for 4 days. I worked directly under KPS Gill over there. Kiran Bedi came and took classes over there for us. Dr. Subramaniam ಅಂತ ಇದ್ರು, DG who created Energy and SPG, ಅವರು he came. Julius Ribeiro ಅಂತ ಇದ್ರು, ಅವರು ಬಾಂಬೆ ಪೊಲೀಸ್, he came and took class for us over there. ನನಗೆ ಹೇಳ್ತಾ ಇದ್ರೆ ಅಂದರೆ ಅಫ್ಕೋರ್ಸ್ ನಾನೊಬ್ಬ ಫಿಲ್ಮ್ ಮೇಕರ್ ಆಗಿರೋದ್ರಿಂದ ನನಗೆಲ್ಲ ಒಂದು ಸಿನಿಮ್ಯಾಟಿಕ್ ಲಿಬರ್ಟಿಲಿ ಹೋಗ್ತಾ ಇರುತ್ತೆ ನನ್ನ ತಲೆಯಲ್ಲಿ. ಸೊ ನನಗೆ ಅದೊಂಥರ ಫುಲ್ ಸರ್ಗೆ ಈ ಥರ ಯೂನಿಫಾರ್ಮ್ ಹಾಕಿದಾಗ ಆ ಫೀಲು ಅಥವಾ ಒಂದು ಸತ್ಯ ಸಿನಿಮಾ ಓಕೆ ಗುಡ್ ಫಾರ್ ಎಂಟರ್ಟೈನ್ಮೆಂಟ್, ಓರ್ನ್ ಇಟ್ ಸಂಪಾದನೆ ಮಾಡಿ ಹಾಕ್ಕೊಂಡು ಕಷ್ಟಪಟ್ಟದ ನಂತರ ಫಿಲ್ಮಲ್ಲಿದ್ದೀರಾ ನೀವು. ಅಫ್ಕೋರ್ಸ್ ಐ ಡೋಂಟ್ ಬಿ ಲಿಟಲ್ ದಟ್ ಇಸ್ ಆಲ್ಸೋ ಅ ಗ್ರೇಟ್ ಏರಿಯಾ ಇಲ್ದಂಗೆ ಹೋಗಿದೆ. ಬಟ್ ಇಲ್ಲಿ ಒಬ್ಬ ಸಾಮಾನ್ಯ ಸೈಕಲ್ ಮೇಲೆ ಓಡಾಡೋ ಒಬ್ಬ ಹುಡುಗನಿಗೆ ನ್ಯಾಷನಲ್ ಕಾಲೇಜಲ್ಲಿ ಡಿಗ್ರಿ ಮಾಡಿ UPSC ಬರೆದು ಡೆಲ್ಲಿಗೆ ಇಂಟರ್ವ್ಯೂ ಮಾಡಿ ಒಂದು ಯೂನಿಫಾರ್ಮ್ ಹಾಕೋಬೇಕು ಅಂದರೆ ಇಟ್ ಈಸ್. ಮತ್ತು ಈ ನಡುವೆ ಥರ ಯಾರಿಗೋ ಇನ್ಫ್ಲೂಯೆನ್ಸ್ ಮಾಡೋದು, ಫೋನ್ ಮಾಡೋದು, ಅವೆಲ್ಲ ನಮ್ಮಪ್ಪ ಯಾರು ಫೋನ್ ಮಾಡಬೇಕು ಅಂತ ಗೊತ್ತಿಲ್ಲ ನಮಗೆ. ಆಯಿತು ಪರೀಕ್ಷೆ. ಆಮೇಲೆ UPSC ಶಾಜಾನ್ ಹೌಸ್, ಡೋಲ್ಪುರ್ ಹೌಸ್ ಶಾಜಾನ್ ರೋಡ್ ಅಂತ ನಾವು ಅವ್ರ ಡೆಸ್ಟಿನೇಷನ್ ಏನಂದರೆ UPSC ಡೋಲ್ಪುರ್ ಹೌಸ್ 25 ಶಾಜಾನ್ ರೋಡ್ ನ್ಯೂ ಡೆಲ್ಲಿ, ಅಲ್ಲಿಗೆ ಹೋಗಬೇಕು ಇಂಟರ್ವ್ಯೂಗೆ ಅಂತ. ಅಫ್ಕೋರ್ಸ್ UPSC ಸ್ಟಿಲ್ ದೇರ್ ಅಲ್ಲಿಗೆ. ಸೊ ದಟ್ ಈಸ್ ಅವರೇ ಥರ ನಮಗೆ ದಟ್ ಈಸ್ ವೇರ್ ಇಟ್ ಈಸ್ ಡಿಸೈಡೆಡ್ ವೆದರ್ ಗೋಯಿಂಗ್ ಟು ಮೇಜರ್. ಅಂದರೆ ಇಡೀ ದೇಶದಲ್ಲಿರೋ ಯುವಕರಿಗೆ ಹಿಡ್ಕೊಂಡು ಜರಡಿ ಎಳ್ದು ಆಮೇಲೆ ನೀವು ಏನು ಮಿಗತ್ತಲ್ಲ, ಅದು ಯಾರಪ್ಪಂದು ಅಪ್ಲಿಕೇಶನ್ನು ಇಲ್ಲ, ಯಾವ ಜಾತಿ ಸೇರಿದವನಲ್ಲ, ಯಾವ ಕೊಣಕೊಳ ದುಡ್ಡಿಲ್ಲ ಅದಕ್ಕೆ. ಅದು ಕೇವಲ ಭಗವಂತನ ಆಶೀರ್ವಾದ, ನಿಮ್ಮ ತಂದೆ ತಾಯಿ ಆಶೀರ್ವಾದ, ನಿಮ್ಮ ಶ್ರಮ ಅಷ್ಟೇ. 3 ಬಿಟ್ಟರೆ ಇನ್ನೇನೂ ಇಲ್ಲ ಅಲ್ಲಿ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.